गानचतुराय गानप्राणाय गानान्तरात्मने गानोत्सुकाय गानमत्ताय ಇನ್ಸ್ಟಾಗ್ರಾಮದಲ್ಲಿ ಈ ಥರ ಒಂದು ಆಡಿಯೋ ರಿಮಿಕ್ಸ್ ಆಗಿರ್ಬೋದು ಅಥವಾ ಆಡಿಯೋ ರಿವರ್ಬ್ ಆಗಿರ್ಬೋದು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ಪ್ರೀವಿಯಲ್ ಆಡಿಯೋ ನಿಮಗೆ ಕಳಿಸಿದ್ನಲ್ವ, ಸೇಮ್ ಅದೇ ರೀತಿಯೇ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಓಕೆನಾ, ಅದಕ್ಕೋಸ್ಕರ ನೀವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ್ಯಪ್ ನೇಮ್ ಬಂದುಬಿಟ್ಟು ಆಟೋ ಲ್ಯಾಬ್ ಅಂತೇಳಿ. ಸೊ ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ, ಇಲ್ಲಾಂದರೆ ಪ್ಲೇಸ್ಟೋರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವೇನು ಟಚ್ ಮಾಡೋಕೆ ಹೋಗಬೇಡಿ, ಜಸ್ಟ್ ಇಲ್ಲಿ ವಾಯ್ಸ್ ಚೇಂಜರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಸೊ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಯಾವುದಾದ್ರೂ ನೀವು ಮಾಡಬೇಕಾಗಿರುವಂಥ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದು ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದಮೇಲೆ ಸೊ ಇದನ್ನು ಪ್ಲೇ ಮಾಡಿ ನೋಡಿ. ಓಕೆನಾ, ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ನೀವೇನು ಮಾಡಿ ಅಂದರೆ ಈ ಕೆಳಗಡೆನ ಸ್ಲೈಡ್ ಮಾಡಿ. ಈ ಥರ ಸ್ಲೈಡ್ ಮಾಡಿದ್ರೆ ಇಲ್ಲಿ ಕಸ್ಟಮೈಸೇಷನ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಯಾವ ಒಂದು ಸೆಟ್ಟಿಂಗ್ನ ಕೊಟ್ಟಿರ್ತೀನಿ, ನೀವು ಅದೇ ಸೆಟ್ಟಿಂಗ್ನ ಕೊಡಿ. ವಿಡಿಯೋನ ನೀಟಾಗಿ ಅಥವಾ ಆಡಿಯೋನ ನೀಟಾಗಿ ನಿಮಗೆ ಮಾಡಿಕೊಡುತ್ತೆ. ಓಕೆನಾ, ಸ್ಪೀಡನ್ನು ನೀವು 0.86 87 ಅಥವಾ 89 ಅಷ್ಟು ಗಂಟೆ ಇಡಿ. ಇದನ್ನ 0ನೇ ಇಟ್ಟಿರಿ, ಸೆಕೆಂಡ್ ಆಪ್ಷನ್ನು. ಎಕೋನ ನೀವು 0.35 ಇಟ್ಕೊಳ್ಳಿ. ಈಗ 35 36 ಆದರೆ ಇಟ್ಕೋಬೋದು. ಸೊ ರಿವರ್ಬನ್ನು ನೀವು 70 ಇಟ್ಕೊಳ್ಳಿ. ರಿವರ್ಬ್ 70 ಇಟ್ಕೊಂಡಾದ್ಮೇಲೆ ಸೊ ಇಲ್ಲಿ ಫ್ಲಂಗರ್ ಅಂತ ಇರುತ್ತಲ್ವ, ಅದನ್ನು ನೀವು 0 ಮಾಡ್ಕೊಂಬಿಡಿ. ಸೊ ಆಮೇಲೆ ಓಕೆ ಕೊಡಿ. ಸೊ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತೀರ, ನೀವು ಅಲ್ಲಿಂದ ಕಸ್ಟಮೈಸೇಷನ್ನ ಕೊಡಿ. ಓಕೆ, ಈ ಥರ ಕಸ್ಟಮೈಸೇಷನ್ ಕೊಡಿ. ಎಲ್ಲಿ ಎಂಡ್ ಮಾಡ್ಬೇಕು ಅಂದ್ಕೊಂಡಿರ್ತೀರ ಮತ್ತೆ ಇನ್ನೊಂದ್ಸರಿ ಕಸ್ಟಮೈಸೇಷನ್ ಸ್ಟಾಪ್ ಮಾಡಿ, ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ ನೋಡಿ. ಕಸ್ಟಮೈಸೇಷನ್ಗೆ ಸ್ಟಾಪ್ ಆಗಿ ಮತ್ತೆ ನೀವು ನೆಕ್ಸ್ಟ್ ಏನಾದರೂ ಆ್ಯಡ್ ಮಾಡ್ಕೋಬೇಕಂದ್ರೆ ಮತ್ತೆ ಕಸ್ಟಮ್ನ ಕ್ಲಿಕ್ ಮಾಡಿಕೊಂಡು ಸೊ ಓಕೆ ಕೊಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ, ಸ್ಟಾರ್ಟ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಗಂಟೆ ಬೇಕು ಈ ಥರ ಒಂದು ಕೈಯಿಂದ ಸ್ಲೈಡ್ ಮಾಡಿಕೊಂಡು ಕಸ್ಟಮೈಸೇಷನ್ ಇನ್ನೊಂದು ಸರಿ ಟ್ಯಾಪ್ ಮಾಡಿದ್ರೆ ಆಫ್ ಆಗುತ್ತೆ. ಈ ಥರ ಒಂದು ಆಡಿಯೋ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಈ ಮೈಕ್ ಆಪ್ಷನ್ ಕಾಣಿಸ್ತಾ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವುದಾದ್ರೂ ಫೋಲ್ಡರ್ ನೇಮ್ ಅಥವಾ ನಿಮ್ಗೆ ಯಾವುದಾದ್ರು ಬರಿಬೇಕು ಅನ್ಸಿದ್ರೆ ಆಡಿಯೋ ನಿಮಗೆ ಅಂದರೆ ನಿಮಗೆ ಆಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಸಿಗಬೇಕಾಗೋ ರೀತಿ ಬರ್ಕೊಂಡು ಕ್ರಿಯೇಟ್ ಮೇಲೆ ಕೊಟ್ಟರೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ಈ ಥರ ಒಂದು ವಿಡಿಯೋ ಇತ್ತೀಚೆಗೆ ಆಡಿಯೋ ತುಂಬಾ ಟ್ರೆಂಡಿಂಗ್ ಆಗ್ತಾಯಿದೆ. ಸೊ ನೀವು ಕೂಡ ಒಂದು ನಿಮ್ಗೆ ಇಷ್ಟವಾದಂಥ ಆಡಿಯೋನ ಕ್ರಿಯೇಟ್ ಮಾಡಿ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ